ಸ್ಟಾರ್ ಆಪ್ ಅಲ್ಲಿ ದಿನ ಉಳಿಸಿ. ಈ ಆಪ್ ನ 2 ಕೋಟಿ ಭಾರತೀಯರು ಯೂಸ್ ಮಾಡ್ತಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಸಾಕಷ್ಟು ಜನ ಹೂಡಿಕೆ ಮಾಡುವುದರಲ್ಲಿ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಅದರಲ್ಲೂ ಕೂಡ ಹೂಡಿಕೆ ಮಾಡಿದವರು ಒಂದಿಷ್ಟು ಜನ ಆತಂಕದಲ್ಲಿದ್ದಾರೆ. ಅದು ಯಾರು ಅಂತ ಕೇಳಿದ್ರೆ ಜಾರ್ ಆ್ಯಪ್ನಲ್ಲಿ ಚಿನ್ನವನ್ನು ಹೂಡಿಕೆ ಮಾಡಿರುವಂತಹ ಸದಸ್ಯರು. ಜಾರ್ ಆ್ಯಪ್ ಅನ್ನುವಂಥದ್ದು ಎಲ್ಲ ಟಿ ವಿಗಳಲ್ಲೂ ಕೂಡ ಆ್ಯಡ್ ಬಂತು. ಎಲ್ಲ ಕಡೆಯೂ ಕೂಡ ಬೋರ್ಡುಗಳಲ್ಲಿ ಅದರ ಆ್ಯಡನ್ನು ಕೊಡ್ತಾಯಿದ್ರು. ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಇದ್ರ ಬಗ್ಗೆ ಮಾತನಾಡ್ತಾಯಿದ್ರು. ಜಾರ್ ಆ್ಯಪ್ನಲ್ಲಿ ಚಿನ್ನವನ್ನು ಹೂಡಿಕೆ ಮಾಡಿ ಅಂಥೇಳಿ. ನಮ್ಮಲ್ಲಿರುವಂಥ UPI ಫೋನ್ಪೇನಲ್ಲೂ ಕೂಡ ಜಾರ್ ಆ್ಯಪ್ನ ಆ್ಯಡ್ ಕೊಡ್ತಾಯಿದ್ರು. ನಾವೇನಾದರೂ ಫೋನ್ಪೇ ಬಳಕೆದಾರರಾಗಿದ್ದರೆ ನಾವು ನೇರವಾಗಿ ಜಾರ್ ಆ್ಯಪ್ನಲ್ಲಿ ಪ್ರತಿದಿನ ಉಳಿತಾಯ ಮಾಡುವಂಥ ಅದ್ಭುತವಾದಂಥ ಸ್ಕೀಮ್ ಇತ್ತು. ಇಂತಹ ಜಾರ್ ಆ್ಯಪ್ ಇತ್ತೀಚೆಗೆ ಸಾಕಷ್ಟು ಜನ ಅದು ಮುಚ್ಚತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ. ಇತ್ತೀಚೆಗೆ ಆಗಿರುವಂಥ ಒಂದಿಷ್ಟು ಬೆಳವಣಿಗೆಗಳು ಕೂಡ ಇದಕ್ಕೆ ಕಾರಣ ಆಗಿದೆ. ಜಾರ್ ಆ್ಯಪ್ ಸೇಫಾ? ಜಾರ್ ಆ್ಯಪ್ನಲ್ಲಿ ಇನ್ವೆಸ್ಟ್ ಮಾಡೋದು ಸೇಫಾ? ಯಾವೆಲ್ಲ ಬ್ಯಾಂಕ್ಗಳು ಸಂಸ್ಥೆಗಳು ಜನರನ್ನು ಮೋಸ ಮಾಡಿದೆ, ಜೊತೆಗೆ ಚಿನ್ನದ ಮೇಲಿನ ಹೂಡಿಕೆಯನ್ನು ಮಾಡೋದ್ರಿಂದ ಜಾರ್ ಆ್ಯಪ್ನಲ್ಲಿ ನೀವು ಹಣವನ್ನು ಕಳೆದುಕೊಳ್ತೀರಾ? ಈ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿರಂತರವಾದಂಥ ಅಪ್ಡೇಟ್ಸನ್ನು ಪಡೆಯುವುದಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಮೊದಲನೇದಾಗಿ ಚಿನ್ನದ ಮೇಲಿನ ಹೂಡಿಕೆ. ಸಾಕಷ್ಟು ಜನರಿಗೆ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು, ಒಂದಿಷ್ಟು ಹಣವನ್ನು ಉಳಿತಾಯ ಮಾಡಬೇಕು, ಈ ಥರದ ಭಾವನೆಯಲ್ಲಿ ಸಾಕಷ್ಟು ಜನ ಇರ್ತಾರೆ. ಅವರಿಗೆ ದಿನಕ್ಕೆ 10 ರೂಪಾಯಿ 50 ರೂಪಾಯಿ ಉಳಿಕೆ ಮಾಡಿ, 100 ರೂಪಾಯಿ ಉಳಿಕೆ ಮಾಡಿ, ನಿಮ್ಮದು ತಿಂಗಳಲ್ಲಿ ಎಷ್ಟು ದುಡ್ಡು ಆಗುತ್ತೆ, ನಿಮಗೆ ಚಿನ್ನದ ಮೇಲೆ ಒಂದು ಶಾಶ್ವತವಾದಂಥ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಮಿಷವನ್ನು ತೋರಿಸ್ತಾರೆ. ಇದು ಸಾಮಾನ್ಯವಾಗಿ ಏನಾಗುತ್ತೆ, ನಮಗೆ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ತುಂಬ ಲಕ್ಷಾಂತರ ರೂಪಾಯಿ ಹಣ ಇಲ್ಲ ಅನ್ನುವಂಥವ್ರು 10 ರೂಪಾಯಿ 20 ರೂಪಾಯಿಯನ್ನು ಉಳಿತಾಯ ಮಾಡಿಕೊಂಡು ನಾವು ಕೂಡ ಚಿನ್ನದ ಮೇಲೆ ಉಳಿತಾಯ ಮಾಡ್ತಾ ಇದ್ದೀವಿ, ಚಿನ್ನವನ್ನು ನಾವು ಖರೀದಿ ಮಾಡಬಹುದು ಅಂಥೇಳಿ ಇಂತಹ ಆ್ಯಪ್ಗಳ ಮುಖಾಂತರವಾಗಿ ಅನೇಕರು ಇದನ್ನು ನಂಬಿ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಈಗ ಜಾರ್ ಆ್ಯಪ್ನಲ್ಲಿ ಪ್ರಸ್ತುತ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಚಿನ್ನದ ಮೇಲೆಯೂ ಕೂಡ ಬೆಲೆ ಇಳಿಕೆ ಆಗಿರೋದ್ರಿಂದಾಗಿ ನಾವು ಇನ್ವೆಸ್ಟ್ ಮಾಡಿದಂಥ ಹಣವೂ ಕೂಡ ಕೊನೆ ಪಕ್ಷ ನಮಗೆ ಬರಲ್ವಾ ಅನ್ನುವಂಥ ಭಾವನೆಯಲ್ಲಿ ಅನೇಕರು ಇದ್ದಾರೆ. ಅದಕ್ಕೂ ಹೆಚ್ಚಾಗಿ ರಾತ್ರೋರಾತ್ರಿ ಈ ಅಂಗಡಿಯನ್ನೇನಾದರೂ ಅಥವಾ ಈ ಶಾಪನ್ನು ಅಥವಾ ಈ ಪ್ಲ್ಯಾಟ್ಫಾರ್ಮನ್ನು ಏನಾದರೂ ಮುಚ್ಚಿಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಅಂಥೇಳಿ ಅನೇಕರು ಇವತ್ತು ಚಿಂತಾಕ್ರಾಂತರಾಗಿದ್ದಾರೆ. ಹಾಗಾದರೆ ನಿಮಗೆ ಇದೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಇಂತಹ ಸ್ಕೀಮ್ಗಳನ್ನು ಒಂದು ಪೊಂಜಿ ಸ್ಕೀಮ್ ಅಂತ ಹೇಳಿ ಕರೀತಾರೆ. ಈ ಪೊಂಜಿ ಸ್ಕೀಮ್ ಏನಿದೆ, ಇದನ್ನು ಹೆಚ್ಚಿನ ಲಾಭವನ್ನು ತೋರಿಸಿ ಗ್ರಾಹಕರಿಗೆ ಮೋಸ ಮಾಡಿದಂಥ ಹಲವು ಉದಾಹರಣೆಗಳು ನಮ್ಮ ದೇಶದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಿನಲ್ಲೇ ಅನೇಕ ಇಂತಹ ಸಂಸ್ಥೆಗಳು ಬಂದು ಹೋಗಿರುವಂಥ ಉದಾಹರಣೆ ಇದೆ. ಯಾವ್ಯಾವುದು ಒಂದಿಷ್ಟು ಉದಾಹರಣೆಗಳನ್ನು ನಿಮಗೆ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ IMA ಜ್ಯುವೆಲ್ಸ್ ಹಗರಣ 2019ರಲ್ಲಿ ಆಗಿರುವಂಥದ್ದು, ಕೋವಿಡ್ ಟೈಮ್ನಲ್ಲಿ. ಇದು ಬೆಂಗಳೂರಿನಲ್ಲಿ ನಡೆದಂತಹ ಅತಿ ದೊಡ್ಡ ಹೂಡಿಕೆ ಹಗರಣ ಅಂಥೇಳಿ ಇದನ್ನು ಕರೀತಾರೆ. ಮನ್ಸೂರ್ ಖಾನ್ ಎಂಬಾತ ಈ ಒಂದು ಸಂಸ್ಥೆಯನ್ನು IMA ಜ್ಯುವೆಲರ್ಸನ್ನು ನಡೆಸ್ತಾ ಇದ್ದ. ಹಲಾಲ್ ಹೂಡಿಕೆ ಅನ್ನುವಂಥ ಹೆಸರಿನಲ್ಲಿ ಈ ಸಂಸ್ಥೆ ನಡೆಸಲ್ಪಡ್ತಿತ್ತು. 30% ವರ್ಷಕ್ಕೆ ನಾನು ಲಾಭ ಕೊಡ್ತೀನಿ ಅಂತ ನಂಬಿಸಿದ್ದ. ಸುಮಾರು 4,000 ಕೋಟಿಗೂ ಹೆಚ್ಚು ಹಣವನ್ನು ಹೂಡಿಕೆದಾರರನ್ನು ಸಂಗ್ರಹಿಸಿದ್ದ. ಸುಮಾರು 50,000ಕ್ಕೂ ಹೆಚ್ಚು ಜನ ಇದರಲ್ಲಿ ಹಣವನ್ನು ಹೂಡಿಕೆ ಮಾಡಿದರು. ಆದರೆ ಕೊನೆಗೆ ಈ ಮಾಲೀಕನಾಗಿದ್ದಂಥ ಮನ್ಸೂರ್ ಖಾನ್ ದೇಶವನ್ನೇ ಬಿಟ್ಟು ಪರಾರಿಯಾದ. ಜೊತೆಗೆ ಅನಂತರ ಅವನನ್ನು ಬಂಧಿಸಲಾಯಿತು. ಆಮೇಲೆ ಅವನ ಆಸ್ತಿಗಳನ್ನೆಲ್ಲ ಜಪ್ತಿ ಮಾಡಲಾಯಿತು. ಆದರೆ ಜನ 50,000ಕ್ಕೂ ಹೆಚ್ಚು ಜನ ಹಣವನ್ನು ಹೂಡಿಕೆ ಮಾಡಿದ್ರಲ್ಲ, ಅವರೆಲ್ಲರೂ ಕೂಡ ಹಣವನ್ನು ಕಳ್ಕೊಂಡ್ರು. IMA ಜ್ಯುವೆಲ್ಸ್ ಹಗರಣ ಅಂತ ಇದನ್ನು ನಾವು ಕರಿತೀವಿ. ಇದಾದರೂ ಕೂಡ ಅನೇಕರು ಪಾಠವನ್ನು ಕಲಿಯೋದಿಲ್ಲ. ಸೆಕೆಂಡ್ ಹಗರಣ ಆಂಬಿಡೆಂಟ್ ಮಾರ್ಕೆಟಿಂಗ್ ಹಗರಣ. ಇದು ಕೂಡ ಬೆಂಗಳೂರು ಮೂಲದ ಒಂದು ದೊಡ್ಡ ಹಗರಣ. ಚಿನ್ನದ ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ನಿಮಗೆ ದೊಡ್ಡ ಮೊತ್ತದ ಲಾಭಾಂಶವನ್ನು ಕೊಡ್ತೀವಿ ಅಂತ ಹೇಳಿ ಈ ಸಂಸ್ಥೆ ಭರವಸೆಯನ್ನು ನೀಡಿತ್ತು. ಸುಮಾರು 500 ಕೋಟಿಗೂ ಹೆಚ್ಚು ವಂಚನೆಯನ್ನು ಈ ಪ್ರಕರಣದಲ್ಲಿ ಮಾಡಲಾಗಿತ್ತು. ಇದರಲ್ಲಿ ಅನೇಕ ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳ ಹೆಸರು ಕೂಡ ಕೇಳಿಬಂತು. ಆದರೆ ಕೊನೆಗೆ ಪ್ರಕರಣ ಮುಚ್ಚೋಯಿತು. ಹಣವನ್ನು ಹೂಡಿಕೆ ಮಾಡಿದವರು 1 ರೂಪಾಯಿಯನ್ನು ಕೂಡ ವಾಪಸ್ ತಗೊಳ್ಳಿಲ್ಲ. ಟೊರೆಸ್ ಜ್ಯುವೆಲರಿ ಹಗರಣ ಮೂರನೇದು. ಇತ್ತೀಚೆಗೆ ಇದು ಮುಂಬೈನಲ್ಲಿ ಬೆಳಕಿಗೆ ಬಂದಂಥ ಹಗರಣ.
ವಾರಕ್ಕೆ ನಿಮಗೆ 2%ಇಂದ 3% ಅಷ್ಟು ಲಾಭ ಕೊಡ್ತೀವಿ ಅಂತ ಹೇಳಿ ಜನರಿಂದ ಕೋಟ್ಯಾನು ಕೋಟಿ ರೂಪಾಯಿಗಳನ್ನು ಅವರು ತಗೊಂಡಿದ್ರು. ಸುಮಾರು 1.15 ಲಕ್ಷ 1.25 ಲಕ್ಷ ಹೂಡಿಕೆದಾರರು ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಹೂಡಿಕೆಯನ್ನು ಮಾಡಿದರು. ಸುಮಾರು 1,000 ಕೋಟಿಗೂ ಹೆಚ್ಚು ಹಣವನ್ನು ಲೂಟಿ ಮಾಡಿ ರಾತ್ರೋರಾತ್ರಿ ಎಲ್ಲ ಶಾಪ್ಗಳನ್ನು ಮುಚ್ಚಿ ಮಾಲೀಕರು ಪರಾರಿ ಆದರು. ಇದು ಕೂಡ ಟೊರೆಸ್ ಜ್ಯುವೆಲರಿ ಸ್ಕ್ಯಾಮ್ ಹಗರಣ ಅಂಥೇಳಿ ಇತ್ತೀಚೆಗೆ ಪೇಪರ್ಗಳಲ್ಲೆಲ್ಲ ನೀವು ನೋಡಿರ್ತೀರ. 2024-25 ಆಗಿರುವಂಥದ್ದು. ಇನ್ನೊಂದು ಪ್ರಣವ್ ಜ್ಯುವೆಲರ್ಸ್ 2023 ನಿಮಗೆ ನೆನಪಿರ್ಬೋದು. ತಮಿಳುನಾಡು ಮೂಲದ ಈ ಸಂಸ್ಥೆ ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ ಅನೇಕ ಹೂಡಿಕೆದಾರರನ್ನು ಆಕರ್ಷಿಸಿ ಅವರಿಗೆಲ್ಲ ಆಮಿಷವನ್ನು ಕೊಟ್ಟು ಹೆಚ್ಚಿನ ಬಡ್ಡಿ ಕೊಡ್ತೀವಿ, ಚಿನ್ನದ ಆಭರಣಗಳನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿ ಜನರಿಂದ ಹಣವನ್ನು ಪಡೆಯೋದಕ್ಕೆ ಮುಂದಾಯಿತು. ಸಾಕಷ್ಟು ಹಣವನ್ನು ಕಲೆಕ್ಟ್ ಮಾಡಿದರು. ಕಲೆಕ್ಟ್ ಮಾಡಿದ ನಂತರ ಅಂಗಡಿಗಳನ್ನೆಲ್ಲ ಮುಚ್ಚಿ ಅವರೆಲ್ಲರೂ ಕೂಡ ವಂಚನೆ ಮಾಡಿದ್ರು ಅನ್ನುವಂಥದ್ದು ಸಾಮಾನ್ಯವಾಗಿ ಹೂಡಿಕೆದಾರರಿಗೆ ಆ ನಂತರ ಗೊತ್ತಾಯಿತು. ಇಲ್ಲಿ ನೀವು ಗಮನಿಸಿಕೊಳ್ಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಜಾರ ಆ್ಯಪ್ ಅವರು ಮೋಸ ಮಾಡ್ತಾರೆ ಅಂತಲ್ಲ, ಸಾಮಾನ್ಯವಾಗಿ ಮೋಸ ಮಾಡುವಂಥವರ ಸಾಮಾನ್ಯವಾದಂತಹ ತಂತ್ರ ಏನಿರುತ್ತೆ ಅಂತ ಹೇಳಿದ್ರೆ, ಅತಿಯಾದಂತಹ ಲಾಭದ ಆಸೆಯನ್ನು ತೋರಿಸುವಂಥದ್ದು. ಬ್ಯಾಂಕ್ಗಳಿಗಿಂತ 2-3 ಪಟ್ಟು ಹೆಚ್ಚು ಲಾಭವನ್ನು ಕೊಡ್ತೀವಿ, ಬಡ್ಡಿಯನ್ನು ಕೊಡ್ತೀವಿ ಅಂತ ಹೇಳುವಂಥದ್ದು. ಆಮೇಲೆ ನಿಮಗೆ ದಿನಕ್ಕೆ 10 ರೂಪಾಯಿ 50 ರೂಪಾಯಿಯನ್ನು ಉಳಿಸಿ ಅಂತ ಹೇಳಿ ಜನಸಾಮಾನ್ಯರನ್ನು ಸೆಳೆಯುವಂಥದ್ದು. ನೀವು ಈಗ 50 ರೂಪಾಯಿ 10 ರೂಪಾಯಿ ಅಂತ ಹೇಳಿದ್ರೆ ಅದು ದೊಡ್ಡ ಅಮೌಂಟ್ ಆಗಿರೋದಿಲ್ಲ. ನೀವು ತಿಂಗಳಿಗೆ ಸುಮಾರು 10 ರೂಪಾಯಿ ಉಳಿಕೆ ಮಾಡಿದ್ರೂ ಕೂಡ ಅದು ನಿಮಗೆ 300 ರೂಪಾಯಿ ಆಗುತ್ತೆ. ಈ 300 ರೂಪಾಯಿ ಆಗಿರುವಂಥದ್ದು ಒಂದು ವರ್ಷ ಉಳಿತಾಯ ಮಾಡಿದ್ರು ಅಂತ ಹೇಳಿದ್ರೆ 12×3 36,600 ರೂಪಾಯಿ. ಹೀಗಾಗಿ ದೊಡ್ಡ ಅಮೌಂಟ್ ಆಗಿರೋದಿಲ್ಲ. ಇಂತಹ ಲಕ್ಷಾಂತರ ಸಂಖ್ಯೆಯ ಜನ ಹೂಡಿಕೆ ಮಾಡಿರ್ತಾರಲ್ಲ, ಉಳಿತಾಯ ಮಾಡಿರ್ತಾರಲ್ಲ, ಅದು ದೊಡ್ಡ ಸಂಖ್ಯೆಯ ಅಮೌಂಟ್ ಆಗಿರುತ್ತೆ. ಆಮೇಲೆ ಸೆಲೆಬ್ರಿಟಿಗಳನ್ನು, ದೊಡ್ಡ ದೊಡ್ಡ ನಟಿಯರನ್ನು ಜಾಹೀರಾತು ಕೊಡೋದಕ್ಕೆ ಅಂತ ಬಳಸೋದು. ಇದು ಏನಾಗುತ್ತೆ, ನಿಮಗೆ ಒಂದು ವಿಶ್ವಾಸವನ್ನು ಮೂಡಿಸೋದಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲರೂ ಕೂಡ ಅವರ ಮಾತನ್ನು ಕೇಳಿಕೊಂಡು ಹೂಡಿಕೆ ಮಾಡಬಹುದು, ಒಳ್ಳೆ ಲಾಭ ತೆಗಿಬೋದು, ಇವರೆಲ್ಲ ಹಿಂಗೆ ಶ್ರೀಮಂತರಾಗಿದ್ದಾರೋ ಏನೋ ಅಂತೇಳಿ ಅವರೇ ಹೂಡಿಕೆ ಮಾಡಿದ್ದಾರೆ, ನಾವು ಹೂಡಿಕೆ ಮಾಡಿದ್ರೆ ಏನು ತಪ್ಪಾಗುತ್ತೆ ಅಂತ ಅನೇಕರು ಅಂದ್ಕೊಳ್ಳೋದು ಕೂಡ ಇಂತಹ ಮೋಸ ಹೋಗುವಿಕೆಗೆ ಒಂದು ಕಾರಣ. ನೀವು ಇದಕ್ಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಥವಾ ಇಂಟರ್ಡೇ ಟ್ರೇಡಿಂಗ್ ಈ ಥರದ್ದೆಲ್ಲ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಹಾಗಾದರೆ ನಾನು ಮುಂದೆ ಜಾರ್ ಆ್ಯಪ್ನವರು ಕರ್ನಾಟಕದಲ್ಲಿ ಇತ್ತೀಚೆಗೆ ಎದುರಿಸ್ತಿರುವಂಥ ಕಾನೂನು ಹೋರಾಟ ಎಂತಹದ್ದು, ಜೊತೆ ಕಾನೂನು ಪ್ರಕಾರವಾಗಿ ಅನೇಕ ನ್ಯೂಸ್ಗಳು ಬರ್ತಾ ಇದೆ, ಹೈಕೋರ್ಟ್ನಲ್ಲಿ ತನಿಖೆ ಆಗ್ತಾ ಇದೆ, ಈ ಬಗ್ಗೆ ಎಲ್ಲ ಬರ್ತಾ ಇದೆ. ಏನಿದು ಎಕ್ಸಾಕ್ಟಾಗಿ ಕಾನೂನು ಅನ್ನುವಂಥದ್ದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತೀನಿ. ಮೊದಲನೇದಾಗಿ ಕರ್ನಾಟಕದ ಹೈಕೋರ್ಟ್ ಮತ್ತು CID ಇದನ್ನು ತನಿಖೆಯನ್ನು ಮಾಡ್ತಾ ಇದೆ. ಮಾರ್ಚ್ 2026 ಆರಂಭದಲ್ಲಿ ಕರ್ನಾಟಕ ಹೈಕೋರ್ಟ್ ಜಾರ್ ಆ್ಯಪ್ ಮತ್ತು ಅದರ ನಿರ್ದೇಶಕರ ವಿರುದ್ಧ ನಡೆಯುತ್ತಿರುವ ತನಿಖೆಯನ್ನು ರದ್ದುಗೊಳಿಸೋದಕ್ಕೆ ನಿರಾಕರಿಸಿದೆ. ಇದು ನಿಮಗೆ ಇತ್ತೀಚೆಗೆ ಪೇಪರ್ನಲ್ಲಿ ಬರ್ತಾ ಇರುವಂಥದ್ದು. ನಾವು ನಮ್ಮ ಮೇಲೆ ಆಗ್ತಿರುವಂಥ ತನಿಖೆಯನ್ನು ರದ್ದುಗೊಳಿಸಿ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಅವರು ಒಂದು ಅಪೀಲ್ ಹೋಗಿದ್ದರು. ಈ ಅಪೀಲನ್ನು ರದ್ದುಗೊಳಿಸೋದಕ್ಕೆ ನಿರಾಕರಿಸಿ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. FIR ಅನ್ನು ಗಮನಿಸಿದ್ರೆ ನೀವು ಜನವರಿ 16, 2026 ಈ ವರ್ಷದ ಮೊದಲ ತಿಂಗಳಲ್ಲಿ ಬೆಂಗಳೂರಿನ ಕೋರಮಂಗಲ ಪೊಲೀಸ್ ಸ್ಟೇಷನಲ್ಲಿ ಒಂದು ಜಾರ್ ಆ್ಯಪ್ ವಿರುದ್ಧ ಒಂದು FIR ದಾಖಲಾಗುತ್ತೆ. ಅದು ಸ್ವಯಂ ಪ್ರೇರಿತವಾಗಿ ಮಾಡಿರುವಂತಹ FIR. ಆನಂತರ ಈ ಪ್ರಕರಣವನ್ನು CIDಗೆ ವರ್ಗಾಯಿಸಲಾಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಯಾಕೆ FIR ಆಯಿತು? ಬಡ್ಸ್ ಕಾಯ್ದೆ ಅಂತ ಒಂದಿದೆ, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್. ಇದರ ಅಡಿಯಲ್ಲಿ 2019 ಬಂದಿರುವಂಥ ನಿಯಮಗಳನ್ನು ಉಲ್ಲಂಘಿಸಿ ಪರವಾನಗಿ ಇಲ್ಲದ ಜನರಿಂದ ಹಣವನ್ನು ಸಂಗ್ರಹಿಸಲಾಗ್ತಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಈ ಆ್ಯಪ್ ಮೇಲೆ ಮಾಡಿದರು. ಅಂದರೆ ಈ ರೆಗ್ಯುಲೇಷನ್ ಆ್ಯಕ್ಟ್ ಏನಿದೆ, ಇದರ ಆ್ಯಕ್ಟ್ನ ವಿರುದ್ಧವಾಗಿ ನೀವು ಹಣವನ್ನು ಜನರಿಂದ ಸಂಗ್ರಹಿಸ್ತಾ ಇದ್ದೀರಾ ಅಂತ. ಗ್ರಾಹಕರು ಹೂಡಿಕೆ ಮಾಡಿದಂಥ ಹಣಕ್ಕೆ ಪ್ರತಿಯಾಗಿ, ಅಂದರೆ ಈ ಜಾರ್ ಆ್ಯಪ್ ಅವರು ಏನು ಹೇಳಿರ್ತಾರೆ ಅಂತ ಹೇಳಿದ್ರೆ, ನೀವು ಪ್ರತಿ ಹೂಡಿಕೆಯನ್ನು ಮಾಡ್ತಿರೋ, ನೀವು 10 ರೂಪಾಯಿ ಮಾಡ್ತಿರೋ, 20 ರೂಪಾಯಿ ಮಾಡ್ತಿರೋ, 100 ರೂಪಾಯಿ ಮಾಡ್ತಿರೋ, 1000 ರೂಪಾಯಿ ಮಾಡ್ತಿರೋ, ನೀವು ಮಾಡಿರುವಂಥ ಹೂಡಿಕೆಗೆ ಸರಿಸಮಾನವಾದಂಥ ಚಿನ್ನವನ್ನು ನಾವು ಖರೀದಿಸಿ ಇಡ್ತೀವಿ, ಭೌತಿಕವಾಗಿ ಅದನ್ನು ಖರೀದಿಸಿ ಇಡ್ತೀವಿ ಆನ್ ದಿ ಸ್ಪಾಟಲ್ಲಿ ಅಂಥೇಳಿ ಅವರು ಅದನ್ನು ಭರವಸೆಯನ್ನು ಕೊಟ್ಟಿರ್ತಾರೆ. ಆದರೆ ಹೂಡಿಕೆದಾರರು, ಇವರ ಆರೋಪ ಏನು ಗ್ರಾಹಕರದು ಅಂತ ಹೇಳಿದ್ರೆ, ಇಲ್ಲಿ ಕಂಪ್ಲೇಂಟನ್ನು ರೈಸ್ ಮಾಡಿರುವಂಥವರು ಹೂಡಿಕೆ ಮಾಡಿದಂಥ ಹಣಕ್ಕೆ ಇರಬೇಕಾದಂಥ, ಪ್ರತಿಯಾಗಿ ಇರಬೇಕಾದಂಥ ಭೌತಿಕವಾಗಿರುವಂಥ ಚಿನ್ನ ಏನಿದೆ ಇದು ಈ ಪ್ರಮಾಣದಲ್ಲಿ ಇಲ್ಲ ಅಂಥೇಳಿ. ಈಗ ಹೂಡಿಕೆ ಮಾಡಿರುವಂಥದ್ದು 500 ಗ್ರಾಮ್ಗಳಷ್ಟಿದ್ದರೆ ಅಲ್ಲಿ ಹೂಡಿಕೆ ಮಾಡಿದ್ದಕ್ಕೆ ಬರೀ 200 ಗ್ರಾಮ್ ಅಷ್ಟೇ ತೆಗೆದಿಟ್ಟಿದ್ದಾರೆ. ವಾಸ್ತವವಾಗಿ ಅಷ್ಟು ಪ್ರಮಾಣದ ಚಿನ್ನವೇ ಇಲ್ಲ ಅಂಥೇಳಿ
ಈ ಒಂದು ತನಿಖಾ ಸಂಸ್ಥೆಗಳು ಸಂಶಯವನ್ನು ವ್ಯಕ್ತಪಡಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗಿ FIR ಆಗುತ್ತೆ, ಕೋರ್ಟ್ಗೆ ಹೋಗುತ್ತೆ. ಆನಂತರ RBI ಮತ್ತು SEBI ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಥರದ ಡಿಜಿಟಲ್ ಗೋಲ್ಡ್ ವ್ಯವಹಾರ ಏನಿದೆ ಇದು ನಿಯಂತ್ರಕ ಸಂಸ್ಥೆಯ ಅಡಿಯಲ್ಲಿ ಬರುವುದಿಲ್ಲ ಅಂತ ಹೇಳಿ ಈ ಹಿಂದೆನೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಯಾರು ಕೂಡ ಇನ್ವೆಸ್ಟ್ ಮಾಡೋರು ಇಂತಹ ಆ್ಯಪ್ಗಳನ್ನೆಲ್ಲ ನಂಬೇಡಿ ಅಂತ ಹೇಳಿ. ತಾಂತ್ರಿಕವಾಗಿ ಇದು ಪಾರದರ್ಶಕವಾಗಿಲ್ಲ ಮತ್ತು ಗ್ರಾಹಕರನ್ನ ತಪ್ಪು ದಾರಿಗೆ ಎಳಿತಿದೆ ಅಂತ ಹೇಳಿ ನಾನು ಹೇಳ್ತಿರೋದಲ್ಲ, ದೂರಿನಲ್ಲಿ ಈ ರೀತಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಫೆಬ್ರವರಿ 2026ರಲ್ಲಿ CID ಅಧಿಕಾರಿಗಳು ಕಂಪನಿಯ ಕೆಲವು ಆಸ್ತಿಗಳನ್ನು ಮತ್ತು ಬ್ಯಾಂಕ್ ಖಾತೆಗಳನ್ನು ತನಿಖೆಯ ಭಾಗವಾಗಿ ಮುಟ್ಟುಗೋಲು ಹಾಕ್ಕೊಂಡಿದ್ರು. ಕಂಪನಿಯ ನಿರ್ದೇಶಕರಿಗೆ ಫೆಬ್ರವರಿ ಕೊನೆಯಲ್ಲಿ ನ್ಯಾಯಾಲಯ ಹಲವು ನಿಬಂಧನೆಗಳೊಂದಿಗೆ ನಿಗದಿತ ಅವಧಿಯವರೆಗೆ ಮುಂಜಾಗ್ರತಾ ಜಾಮೀನನ್ನು ಕೊಟ್ಟಿದೆ. ಅದೇ ರೀತಿಯಾಗಿ ಡಿಜಿಟಲ್ ರೂಪದಲ್ಲಿ ಚಿನ್ನವನ್ನು ತೋರಿಸುವುದು ಅಥವಾ ವಾಸ್ತವದಲ್ಲಿ ಅದು ಇರದಿರುವುದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಪಾಯಕಾರಿ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹಾಗೆ ಈ ಪ್ರಕರಣವನ್ನು ರದ್ದುಗೊಳಿಸೋದಕ್ಕೆ ಅವರು ಜಾರ್ ಆ್ಯಪ್ಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಮಾಡಿಲ್ಲ, ತನಿಖೆಯನ್ನು ಮುಂದುವರಿಸಿ ಅಂತ CID ಅವರಿಗೆ ಹೇಳಿದ್ದಾರೆ. ಈ ಕಾರಣಕ್ಕೋಸ್ಕರ ನ್ಯಾಯಾಲಯವು ಸಂಪೂರ್ಣವಾದಂಥ ತನಿಖೆಗೆ ಆದೇಶವನ್ನು ಕೊಟ್ಟಿದೆ. ಜಾರ್ ಕಂಪನಿಯು ತಾನು ಕೇವಲ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದ್ದು ಚಿನ್ನವನ್ನು ಸುರಕ್ಷಿತವಾಗಿ ಇಟ್ಟಿದ್ದೇವೆ ಅಂತ ವಾದ ಮಾಡ್ತಾ ಇದೆ. ಆದರೆ ಕಾನೂನುಬದ್ಧವಾಗಿ ಇದು ಠೇವಣಿ ಇಟ್ಟಿದೆಯೋ, ಡೆಪಾಸಿಟ್ ಇದೆಯೋ ಇಲ್ವೋ ಅಂಥೇಳಿ ಅದರ ಬಗ್ಗೆ ಇನ್ನಷ್ಟೇ ತೀರ್ಪು ಬರಬೇಕಾಗಿದೆ. ಹಾಗಾಗಿ ಅನೇಕರು ಏನು ಮಾಡ್ತಾ ಇದ್ದಾರೆ, ಜಾರ್ ಆ್ಯಪ್ನಲ್ಲಿರುವಂಥ ಇನ್ವೆಸ್ಟ್ಮೆಂಟನ್ನು ಒಂದಿಷ್ಟು ಹಿಂತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನೀವು ಜಾರ್ ಆ್ಯಪ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋದರೆ, ನೇರವಾಗಿ ಇದು ಚಿನ್ನವನ್ನು ಮಾರಾಟ ಮಾಡೋದಿಲ್ಲ. ಸೇಫ್ ಗೋಲ್ಡ್ನಂತಹ ಒಂದಿಷ್ಟು ಸಂಸ್ಥೆ ಇದೆ, ಅದ್ರ ಜೊತೆಗೆ ಇದು ಶೇರನ್ನು ಹೊಂದಿರುತ್ತೆ. ನೀವು ಖರೀದಿಸುವಂಥ ಪ್ರತಿ ಗ್ರಾಮ್ ಚಿನ್ನಕ್ಕೂ ಈಗಾಗಲೇ ಹೇಳಿದ ಹಾಗೆ 24 ಕ್ಯಾರೆಟ್ ಅಂತ ಹೇಳೋ ಭೌತಿಕ ಚಿನ್ನ, ನಾವೆಲ್ಲ ಜ್ಯುವೆಲರ್ಸಿಗೆ ಯೂಸ್ ಮಾಡೋದು 22 ಕ್ಯಾರೆಟು, 24 ಕ್ಯಾರೆಟ್ಸ್ ಭೌತಿಕ ಚಿನ್ನವನ್ನು ಸುರಕ್ಷಿತವಾಗಿ ಇದು ಎತ್ತಿಡುತ್ತೆ ಅನ್ನುವಂಥದ್ದು ನೀವಿಲ್ಲಿ ಗಮನಿಸ್ಕೊಳ್ಬೇಕು. ಮತ್ತು ಜಾರ್ ಆ್ಯಪ್ನಲ್ಲಿ ನೀವು ಹೂಡಿಕೆ ಮಾಡೋದಾದರೆ, ನೀವು ಲಾಂಗ್ ಟರ್ಮ್ ಹೂಡಿಕೆ ಮಾಡೋದಾದರೆ ಮಾತ್ರ ಇಲ್ಲಿ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅಯ್ಯೋ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ ರಾತ್ರೋರಾತ್ರಿ ನೀವು ಖರೀದಿ ಮಾಡಿ ಮರುದಿವಸ ಮಾರ್ತೀರಂತಾದರೆ ನಿಮಗಿಲ್ಲಿ ಲಾಸ್ ಆಗುವಂಥದ್ದೇ ಹೆಚ್ಚು. ಯಾಕೆಂತ ಹೇಳಿದ್ರೆ, ನೀವು ಖರೀದಿ ಮಾಡುವಾಗ ನಿಮ್ಮ ಹತ್ರ 3% GST ಕೊಡಬೇಕಾಗತ್ತೆ. ನೀವು ₹100 ಹೂಡಿಕೆ ಮಾಡಿದ್ರೆ ಸುಮಾರು ₹97 ಮಾತ್ರ ನಿಮಗೆ ಚಿನ್ನ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಜೊತೆಗೆ ಚಿನ್ನವನ್ನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ನೀವೇನಾದರೂ ₹100 ಚಿನ್ನವನ್ನು ಖರೀದಿ ಮಾಡಿದ್ರಿ ಅಂತಾದರೆ ನಿಮಗೆ ಸೆಲ್ಲಿಂಗ್ ರೇಟ್ ₹95 ₹96 ಈ ಥರ ಇರುತ್ತೆ. ₹4 ಅಲ್ಲೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನೀವು ಒಂದೆರಡು ದಿನದಲ್ಲಿ ನೀವು ತಗೊಂಡು ಮಾರಬೇಕು ಅಂತ ಹೇಳಿದ್ರು ಕೂಡ ನಿಮಗೆ ಲಾಸು. ನೀವು ಲಾಂಗ್ ಟರ್ಮಲ್ಲಿ ಹಿಡ್ಕೋತೀರಾ ಅಂತ ಆದರೆ ಈಗ 10,000ಕ್ಕೆ ಖರೀದಿ ಮಾಡಿ ಈಗ 16,000 17,000 ರೇಂಜಲ್ಲಿದೆ, ಆ ರೇಂಜಿಗೆ ಮಾರ್ತೀರಾ ಅಂತಾದರೆ ನಿಮಗೆ ಒಂದಿಷ್ಟು ಲಾಭ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಇಲ್ಲಿ ಗಮನಿಸ್ಕೊಳ್ಬೇಕಾಗಿರುತ್ತೆ. ಆದರೆ ನೀವು ಇತ್ತೀಚೆಗೆ ಆಗ್ತಿರುವಂಥ ಬೆಳವಣಿಗೆಯನ್ನು ನೋಡಿದ್ರೆ ಇಂತಹ ಆ್ಯಪ್ಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸೇಫು ಅನ್ಸೇಫು ಅಂತ ಹೇಳಿ ನಾನು ಹೇಳೋದಕ್ಕಿಂತ ನೀವೇ ಡಿಸೈಡ್ ಮಾಡ್ಬೋದು. ಜೊತೆಗೆ ಈ ಥರದ ಅನೇಕ ಉದಾಹರಣೆಗಳು, ಅನೇಕ ಮೋಸ ಹೋಗಿರುವಂಥ ಘಟನೆಗಳು ನಡೀತಾ ಇದ್ದರೂ ಕೂಡ ನಾವೆಲ್ಲರೂ ಕೂಡ ಪದೇ ಪದೇ ಇಂತಹ ಜಾಹೀರಾತುಗಳನ್ನು ನಂಬ್ಕೊಳ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಇಂತಹ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೀವಿ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಮಿಡಲ್ ಕ್ಲಾಸ್ನಲ್ಲಿರುವಂಥವರಿಗೆ ಅಥವಾ ಒಬ್ಬ ಜನಸಾಮಾನ್ಯನಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ನಾನು ಒಂದಿಷ್ಟಾದರೂ ಉಳಿತಾಯ ಮಾಡಬೇಕು, ನನ್ನ ದುಡಿಮೆಯ ಹಣವನ್ನು ಉಳಿತಾಯ ಮಾಡಬೇಕು, ಚಿನ್ನದ ಮೇಲೆ ಉಳಿತಾಯ ಮಾಡಿದ್ರೆ ಸೇಫ್ ಆಗಿರುತ್ತೆ ಅಂಥೇಳಿ ಅನೇಕರು ಕೂಡ ಅಂದ್ಕೊಂಡಿರ್ತಾರೆ. ಆದರೆ ನಿಮಗೆ ನಾನು ಹೇಳುವಂಥದ್ದು, ನೀವು ಅಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ. ಚಿನ್ನದ ಮೇಲೆ ನೀವು ಏನಾದರೂ ಹೂಡಿಕೆ ಮಾಡಬೇಕು ಅಂತ ಇದ್ದರೆ ನೀವು ಪೋಸ್ಟ್ ಆಫೀಸಿಗೆ ಹೋಗಿ, ಅಲ್ಲಿ ಸಾವರಿನ್ ಗೋಲ್ಡ್ ಅಂತ ಸಿಗುತ್ತೆ, ಗೋಲ್ಡ್ ಬಾಂಡ್ ಅಂತ ಸಿಗುತ್ತೆ, ಅದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡಿ. ಗೌರ್ಮೆಂಟ್ ಪ್ಲ್ಯಾಟ್ಫಾರ್ಮ್ಗಳು ಸಾಕಷ್ಟಿದೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ನೀವು ಶೇರ್ ಮಾರ್ಕೆಟ್ನಲ್ಲಿ ಒಂದಿಷ್ಟು ETF ಕೊಡುವಂಥ ಸಂಸ್ಥೆಗಳಿದೆ. ನೀವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳ ಮೊರೆ ಹೋಗೋದಕ್ಕಿಂತಲೂ ಕೂಡ ಗೌರ್ಮೆಂಟ್ ಪ್ಲ್ಯಾಟ್ಫಾರ್ಮ್ಗಳೇನಿದೆ, ಪೋಸ್ಟ್ ಆಫೀಸ್ ಆಗಿರ್ಬೋದು, ಈ ಥರದ ಸಂಸ್ಥೆಗಳ ಮುಖಾಂತರವಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಹೋದರೆ ದಟ್ಸ್ ದ ಬೆಟರ್ ಚಾಯ್ಸ್ ಅಂತ ಹೇಳಿ ನಾನು ನಿಮಗೆ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೀನಿ. ಈ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಈ ಆ್ಯಪ್ಗಳಲ್ಲಿ ಇನ್ವೆಸ್ಟ್ ಮಾಡುವಂಥ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.